ಸೊ ನಾನು ಯಾವ ಸ್ಟೇಟ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿರಲಿಲ್ಲ. ಯಾವ ಸ್ಟೇಟ್ ಎಕ್ಸಾಮು ಅಲ್ಲಿ ತನಕ ಬರೆದಿರಲಿಲ್ಲ. ನನ್ನ ಫಸ್ಟ್ ಎಕ್ಸಾಮೇ VA ಆಗಿದ್ದು. ಅದಾದಮೇಲೆ ಇನ್ನು ಉಳಿದಿದ್ದು ನಾನು ಎಕ್ಸಾಮ್ ಬರೆದಿದ್ದು. ಸೊ ಹೀಗಿರುವಾಗ ನಾನು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಪ್ರಿಪೇರ್ ಆಗ್ತಿದ್ದಿದ್ದು ಸೆಂಟ್ರಲ್ ಎಕ್ಸಾಮ್ಗೆ, ರೈಲ್ವೆ, SSC ಈ ಥರ ಎಕ್ಸಾಮ್ಗೆ ಬ್ಯಾಂಕಿಂಗ್ ಎಲ್ಲ ಇದರಲ್ಲಿ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೆ. ಯಾಕೆಂದರೆ ಅದರಲ್ಲಿ ನೋಟಿಫಿಕೇಷನ್ ರೆಗ್ಯುಲರ್ ಆಗಿರೋದು, ರಿಸಲ್ಟ್ಸ್ ಕೂಡ ತುಂಬ ಫಾಸ್ಟಾಗಿ ಬರೋದು. ಸೊ ಅದು ನನಗೆ ತುಂಬ ಏನು ಅನಿಸೋದು, ಓಕೆ ಅದು ತುಂಬ ಜೆನ್ಯೂನ್ ಅನಿಸೋದು. ಬಟ್ ಸ್ಟೇಟ್ ಎಕ್ಸಾಮಲ್ಲಿ ತುಂಬ ಡಿಲೇ ಆಗ್ತಿತ್ತು, ತುಂಬ ಕರಪ್ಷನ್ ಇಶ್ಯೂ ಎಲ್ಲ ಆಗಿತ್ತು. ಒಂದು ಎಕ್ಸಾಮ್ ಬರೆದು ಸುಮಾರು 2-3 ವರ್ಷ ಆದಮೇಲೆ ರಿಸಲ್ಟ್ ಬರೋದು, ರಿಸಲ್ಟ್ ಬಂದರೂ ಕೂಡ ತುಂಬ ಬೋಗಸ್ ಆಗಿರೋದು, ಫೇಕ್ ಆಗಿರೋದು, ಒಳಗಡೆ ಕರಪ್ಷನ್ನು, ಇದೆಲ್ಲ ಗೊತ್ತಿರೋದೆ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದ್ರ ಮೇಲೆ ನನಗೆ ನಂಬಿಕೆ ಇರಲಿಲ್ಲ, ಯಾವ ಸ್ಟೇಟ್ ಎಕ್ಸಾಮ್ ಮೇಲೂ ನಂಬಿಕೆ ಇರಲಿಲ್ಲ. ಸೊ ಕಂಪ್ಲೀಟಾಗಿ ನಾನು ಸೆಂಟ್ರಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಬಟ್ ಸೆಂಟ್ರಲಲ್ಲೂ ಯಾವ್ದಾದ್ರು ಕ್ವಾಲಿಫೈ ಆಗಿಂದ ಇಲ್ಲ, ಕ್ವಾಲಿಫೈ ಎಲ್ಲ ಆಗಿರಲಿಲ್ಲ. ಬಟ್ ಟ್ರೈ ಮಾಡ್ತಿದ್ದೆ, SSC ಎಕ್ಸಾಮ್ಸ್ ಎಲ್ಲ ಟ್ರೈ ಮಾಡಿದ್ದೆ. ಬಟ್ ಯಾವುದೂ ಕ್ವಾಲಿಫೈ ಎಲ್ಲ ಆಗಿರಲಿಲ್ಲ. ಒಂದು ಮೂಮೆಂಟಲ್ಲಿ ಅನಿಸುತ್ತಲ್ಲ, ಓಕೆ ಇದು ಇನ್ನು ನಡೆಯಲ್ಲ, ವರ್ಕ್ ಆಗಲ್ಲ, ಇನ್ನು ಸಾಕು ಅನ್ನೋ ಅಷ್ಟರಲ್ಲಿ VA ಎಕ್ಸಾಮ್ ಬಂತು. VA ಎಕ್ಸಾಮ್ ಕೊಟ್ಟೆ. ಬಟ್ VA ಎಕ್ಸಾಮ್ ರಿಸಲ್ಟ್ ಇನ್ನೇನು ಬರಬೇಕು, 1:3 ಅಲ್ಲಿ ನೇಮ್ ಬಂತು. ಬಟ್ ನನಗೆ ಶೋರ್ ಇರಲಿಲ್ಲ, ಓಕೆ ಇದು ಕ್ವಾಲಿಫೈ ಆಗುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ. ಬಟ್ ಓಕೆ, ಲೈಫಲ್ಲಿ ಮೂವ್ ಆನ್ ಆಗ್ತಾನೆ ಇರಬೇಕಲ್ವ. ಸೊ ಅದಕ್ಕೆ ನಾನು ಸುಮ್ಮನಾದೆ. ಸೊ ಇದೆಲ್ಲ ಬಿಟ್ಟು VAಗೆ ಹೇಗೆ ಪ್ರಿಪೇರ್ ಆದೆ ಅಂತ ಹೇಳೋಣ. ನಾನು ಹೇಳ್ದಂಗೆ ನಾನು VAಗೆ ಪ್ರಿಪೇರ್ ಆಗಿರಲಿಲ್ಲ. ಕಂಪ್ಲೀಟಾಗಿ ನಾನು 1% ಕೂಡ ನಾನು ಪ್ರಿಪೇರ್ ಆಗಿರಲಿಲ್ಲ. ನನಗೆ 2 ಪೇಪರ್ ಇರುತ್ತೆ ಅನ್ನೋದು ಗೊತ್ತಿತ್ತು ಹೊರತು ಪೇಪರ್ ಸಿಲೆಬಸ್ ಕೂಡ ನನಗೆ ಗೊತ್ತಿರಲಿಲ್ಲ. ಪೇಪರ್ 1 ಬಂದುಬಿಟ್ಟು ನಾರ್ಮಲ್ ಎಲ್ರಿಗೂ ಇರೋವಂಥದ್ದು, ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ GKನೇ ಇರುತ್ತಲ್ಲ. GK ಇರೋದ್ರಿಂದ ಓಕೆ ಪೇಪರ್ 1 ಇರುತ್ತೆ. ಪೇಪರ್ 2 ನಾನೇನು ಅಂದ್ಕೊಂಡೆ CSAT ಥರನೇ ಇರುತ್ತೆ ಅಂದ್ಕೊಂಡೆ. ಬಟ್ ಅದು ಆಗಿರಲಿಲ್ಲ. ಪೇಪರ್ 2 ಬಂದುಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಇತ್ತು. ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇತ್ತು. ಬಟ್ ನನಗೆ ಕಂಪ್ಯೂಟರ್ ಮತ್ತು ಕನ್ನಡ ತುಂಬ ಗ್ಯಾಪ್ ಆಗಿತ್ತು. ಅದು ನಾನು 10th ಓದಿ ತುಂಬ ಗ್ಯಾಪ್ ಆಗಿತ್ತು. ಸೊ ಅದ್ರ ಮೇಲೆ ಗ್ರಿಪ್ ಕೂಡ ಇರಲಿಲ್ಲ ನನಗೆ. ಎಲ್ಲ ಮರ್ತೋಗಿದ್ದೆ ನಾನು, ಸಂಧಿ ಸಮಾಸ ಎಲ್ಲನೂ ಮರ್ತೋಗಿತ್ತು. ಬಟ್ ನನಗೆ ಒಂದೇ ಒಂದು ಸ್ವಲ್ಪ ನಂಬಿಕೆ ಇದ್ದಿದ್ದು ಅಂದರೆ ಇಂಗ್ಲೀಷ್ ಅಷ್ಟೇ. ಇಂಗ್ಲೀಷ್ ನಾನು ಮಾಡ್ತಿದ್ದೆ. ಬಟ್ ಕನ್ನಡನೂ ಒಂದು ಲೆವೆಲಿಗೆ ಓಕೆ. ಬಟ್ ಆ ಲೆವೆಲಿಗೆ ನನಗೆ ಎಲ್ಲನೂ ಮರ್ತೋಗಿದ್ರು ಕೂಡ ಸಂಧಿ ಸಮಾಸ. ಬಟ್ ಸ್ಟಿಲ್ ಒಂದು ಹೋಪ್ ಇತ್ತು. ಬಟ್ ಕಂಪ್ಯೂಟರ್ ಅಂತೂ ಕಂಪ್ಲೀಟ್ಲಿ ಝೀರೋ, ಎಂಥದ್ದು ನೆನಪಿರಲಿಲ್ಲ ನನಗೆ. ಸೊ ನನಗೆ ಆ್ಯಕ್ಚುಲಿ ಈ ಸಿಲೆಬಸ್ ಗೊತ್ತಾಗಿದೆ ಎಕ್ಸಾಮ್ಗೆ 1 ವೀಕ್ ಇರುವಾಗಲೇ ನನಗೆ ಗೊತ್ತಾಗಿದ್ದು, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಂತ. 1 ವೀಕಲ್ಲಿ ನಾನು ಪ್ರಿಪೇರ್ 1 ಸೆಕೆಂಡ್